ಆದಾಯ ತೆರಿಗೆ ಕೇಸ್ ಸ್ಯಾಂಡಲ್ವುಡ್ ನಟ ಯಶ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಐಟಿ ಇಲಾಖೆ ನೀಡಿದ್ದ ನೋಟಿಸ್ ರದ್ದುಗೊಳಿಸಲಾಗಿದೆ. ಎಸ್, ಆದಾಯ ತೆರಿಗೆ ಕೇಸ್ನಲ್ಲಿ ಸ್ಯಾಂಡಲ್ವುಡ್ ನಟ ಯಶ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಐಟಿ ಇಲಾಖೆ ನೀಡಿದ್ದಂತಹ ನೋಟಿಸ್ ಅನ್ನ ಈಗ ಹೈಕೋರ್ಟ್ ರದ್ದುಗೊಳಿಸಿದೆ. 2013-14ರಿಂದ 18-19ರವರೆಗೆ ಅವಧಿಗೆ ನೀಡಿದಂತಹ ನೋಟಿಸ್ ಈಗ ರದ್ದಾಗಿದೆ. ನ್ಯಾಯಮೂರ್ತಿ ಎಸ್ಆರ್ ಕೃಷ್ಣಕುಮಾರ್ ಅವರಿಂದ ಹೈಪೀಠ ಆದೇಶವನ್ನ ನೀಡಿದೆ. ಆದಾಯ ತೆರಿಗೆ ಕಾಯ್ದೆ ಸೆಕ್ಷನ್ 153ರ ಅಡಿಯಲ್ಲಿ ನೋಟಿಸ್ ನೀಡಲಾಗಿತ್ತು. ಆದಾಯ ತೆರಿಗೆ ಕೇಸ್ನಲ್ಲಿ ಸ್ಯಾಂಡಲ್ವುಡ್ ನಟ ಯಶ್ಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಆದಾಯ ತೆರಿಗೆ ಕೇಸ್ನಲ್ಲಿ ನಟ ಯಶ್ ಅವರಿಗೆ ಈಗ ಬಿಗ್ ರಿಲೀಫ್ ಸಿಕ್ಕಿದೆ. ಐಟಿ ಇಲಾಖೆಯಿಂದ ನೀಡಿದ್ದಂತಹ ನೋಟಿಸ್ ಅನ್ನ ಈಗ ರದ್ದುಗೊಳಿಸಲಾಗ್ತಿದೆ. ಹೈಕೋರ್ಟ್ 2013-14ರಿಂದ 18-19ರ ಅವಧಿಗೆ ನೀಡಿದಂತಹ ನೋಟಿಸ್ ಇದೀಗ ರದ್ದಾಗಿದೆ. ನ್ಯಾಯಮೂರ್ತಿಗಳು ಎಸ್ಆರ್ ಕೃಷ್ಣಕುಮಾರ್ ಅವರಿಂದ ಹೈಪೀಠ ಈ ಆದೇಶವನ್ನ ಹೊರಡಿಸಿದೆ. ಸೆಕ್ಷನ್ 153ರ ಅಡಿಯಲ್ಲಿ ನೋಟಿಸ್ ನೀಡಲಾಗಿತ್ತು, ಆದರೆ ಈಗ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ನ್ಯಾಯಮೂರ್ತಿ ಎಸ್ಆರ್ ಕೃಷ್ಣಕುಮಾರ್ ಅವರಿದ್ದ ಹೈಕೋರ್ಟ್ ಪೀಠ ಈ ಆದೇಶವನ್ನು ಹೊರಡಿಸಿದೆ. ನಟ ಯಶ್ಗೆ ಆದಾಯ ತೆರಿಗೆ ಕಾಯ್ದೆಯಡಿ ಸೆಕ್ಷನ್ 153ರ ಅಡಿಯಲ್ಲಿ ನೋಟಿಸ್ ಅನ್ನ ಹಿಂದೆ ನೀಡಲಾಗಿತ್ತು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ಸಂಪರ್ಕದಲ್ಲಿದ್ದಾರೆ. ಎಸ್, ಈಗ ಆದಾಯ ತೆರಿಗೆ ಪ್ರಕರಣದಲ್ಲಿ ನಟ ಯಶ್ ಅವರಿಗೆ ಹೈಕೋರ್ಟ್ ಬಿಗ್ ರಿಲೀಫ್ ನೀಡಿದಂತಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಅರುಣ್? ಎಸ್, ಆದಾಯ ತೆರಿಗೆ ಪ್ರಕರಣದಲ್ಲಿ ನಟ ಯಶ್ಗೆ ಹೈಕೋರ್ಟ್ ಬಿಗ್ ರಿಲೀಫ್ ಅನ್ನು ನೀಡಿದೆ. ನ್ಯಾಯಮೂರ್ತಿ ಎಸ್ಆರ್ ಕೃಷ್ಣಕುಮಾರ್ ಅವರಿದ್ದಂತಹ ಹೈಕೋರ್ಟ್ ಪೀಠದಿಂದ ಒಂದು ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. 2013-14ರಿಂದ 18-19ರ ಅವಧಿಗೆ ಆದಾಯ ತೆರಿಗೆ ಏನೇನು ಸಲ್ಲಿಸಿದ್ದೀರಿ ಅನ್ನೋಂಥ ಒಂದು ಚರ್ಚೆ ನಡೆದಿತ್ತು. ಜೊತೆಗೆ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಆದಾಯ ತೆರಿಗೆ ಇಲಾಖೆ ನೀಡಿದ್ದಂತಹ ನೋಟಿಸ್ ಇದೀಗ ರದ್ದಾಗಿದೆ. ಹೊಂಬಾಳೆ ಕನ್ಸ್ಟ್ರಕ್ಷನ್ನ ವಿಜಯ್ ಕುಮಾರ್ ವಿರುದ್ಧ ಶೋಧನೆಗೆ ವಾರೆಂಟ್ ಪಡೆಯಲಾಗಿತ್ತು. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ಸಂಪರ್ಕದಲ್ಲಿದ್ದಾರೆ. ಎಸ್ ಅರುಣ್, ಹೇಳಿ, ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ನಟ ಯಶ್ಗೆ ಈಗ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ, ಏನಿದೆ ಹೆಚ್ಚಿನ ಅಪ್ಡೇಟ್ಸ್? ಮಂಜರಿ, ಏನಂದ್ರೆ 2013 ಮತ್ತು 14ರಿಗೆ ಮತ್ತೆ 18 ಮತ್ತು 19ರ ಅವಧಿಗೆ ಸಂಬಂಧಿಸಿದಂತೆ ಆದಾಯ ತೆರಿಗೆ ಇಲಾಖೆ ಏನು ನೋಟಿಸ್ ಅನ್ನ ಇದೀಗ ಹೈಕೋರ್ಟ್ ರದ್ದನ್ನ ಮಾಡಿರುವಂತದ್ದು. ಅಂದ್ರೆ ಯಶ್ ಅವ್ರಿಗೆ ಕೊಟ್ಟಂತಹ ನೋಟಿಸ್ ಏನಿದೆ ಇದು ಒಂದು ರೀತಿ ಏನು ರದ್ದನ್ನ ಮಾಡಿರುವಂತದ್ದು. ಎಸ್ಆರ್ ಕೃಷ್ಣಕುಮಾರ್ ಅವರಿದ್ದ ಹೈಕೋರ್ಟ್ ಏಕಸದಸ್ಯ ಪೀಠ ಈ ಒಂದು ಆದೇಶವನ್ನ ಮಾಡಿರುವಂತದ್ದು. ಅಂದ್ರೆ ನಟ ಯಶ್ ಅವರ ಮನೆ ಮೇಲೆ ಏನು 2016 ಮತ್ತು 17 ಸಂದರ್ಭದಲ್ಲಿ ಅವರಿಗೆ ಒಂದು ಆದಾಯ ಇಲಾಖೆ ಒಂದು ರೈಡ್ ಅನ್ನ ಮಾಡಿತ್ತು. ಆ ಒಂದು ಸಂದರ್ಭದಲ್ಲಿ ನಟ ಯಶ್ ತೆರಿಗೆ ಕಾಯ್ದೆಗೆ ಸಂಬಂಧಿಸಿದಂತೆ 153C ಅಡಿಯನ್ನು ನೋಟಿಸ್ ಸಹ ನೀಡಲಾಗಿತ್ತು. ಮತ್ತೆ 2019ರಲ್ಲಿ ನೋಟಿಸ್ ಅನ್ನ ಪ್ರಶ್ನಿಸಿ 2021ರಲ್ಲಿ ಏನು ನಟ ಯಶ್ ಅವರು ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಮತ್ತೆ ಹೊಂಬಾಳೆ ಕನ್ಸ್ಟ್ರಕ್ಷನ್ಸ್ ಸಂಬಂಧಪಟ್ಟಂತ ತನಿಖೆ ನಡೆಸಿದ ಐಟಿ ಇಲಾಖೆ ನಟ ಯಶ್ ವಾಸಿಸುತ್ತಿದ್ದಂತ ಹೊಸಕೆರೆಹಳ್ಳಿ ಮನೆ ಇರ್ಬೋದು ಮತ್ತೆ ತಾಜ್ ರೆಸ್ಟೋರೆಂಟ್ ರೂಮ್ ಅನ್ನು ಸಹ ಏನು ಆ ಸಂದರ್ಭದಲ್ಲಿ ಶೋಧ ಮಾಡಿತ್ತು. ಮತ್ತೆ 2021ರಲ್ಲಿ 6 ವರ್ಷಗಳಿಗೆ ಸಂಬಂಧಿಸಿದ ತೆರಿಗೆ ನೋಟಿಸ್ ಅನ್ನು ಸಹ ಜಾರಿಗೊಳಿಸಿತ್ತು. ಆ ಒಂದು ಸಂದರ್ಭದಲ್ಲಿ ಐಟಿ ಇಲಾಖೆಯ 153 ಸೆಕ್ಷನ್ ಅಡಿ ನೋಟಿಸ್ ಅನ್ನ ಹೈಕೋರ್ಟ್ ನಲ್ಲಿ ಪ್ರಶ್ನಿಸಿದಂತ ನಟ ಯಶ್ ಅವರು ಏನಿದ್ರು ಆ ಶೋಧನೆ ನಡೆಸಿದ ವ್ಯಕ್ತಿಗೆ ಸಂಬಂಧಿಸಿದಂತೆ 153C ನೋಟಿಸ್ ಅನ್ನ ಐಟಿ ಇಲಾಖೆ ಕೊಟ್ಟಿದೆ. ಅಂದ್ರೆ ಯಾರು ವ್ಯಕ್ತಿಗೆ ಸಂಬಂಧಿಸಿದೆ ಆ ವ್ಯಕ್ತಿಗೆ ಸಂಬಂಧಿಸಿದಂತ ಮನೆ ಮತ್ತೆ ಸ್ಥಳಗಳಲ್ಲಿ ಮಾತ್ರ ನೀವು ಏನು ಶೋಧ ಮಾಡಿ ಮತ್ತೆ ನೋಟಿಸ್ ಅನ್ನ ಕೊಡಬಹುದು ಅಂತ ಹೇಳಿದ್ರೆ, ಆದ್ರೆ ಬೇರೆ ವ್ಯಕ್ತಿಗೆ ಸಂಬಂಧಿಸಿದಂತ ವಿಚಾರದಲ್ಲಿ ಯಶ್ ಅವರ ಮನೆಯನ್ನ ಸಹ ಐಟಿ ಅಧಿಕಾರಿಗಳು ಆ ಅಂದಿನ ಕಾಲದಲ್ಲಿ ನೋಟಿಸ್ ಅನ್ನ ಕೊಟ್ಟು ಅಂದ್ರೆ ರೈಡ್ ಅನ್ನ ಮಾಡಿದ್ರು ಮತ್ತೆ ಸರ್ಚ್ ಅನ್ನ ಮಾಡಿದ್ರು. ಇದನ್ನ ಪ್ರಶ್ನೆ ಮಾಡಿ ಯಶ್ ಅವರು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಈ ಬಗ್ಗೆ ವಾದ ಮತ್ತೆ ಪ್ರತಿವಾದ ಆಲಿಸಿದಂತ ಹೈಕೋರ್ಟ್ ಏನಾಗಿತ್ತು ಅಂದ್ರೆ ಯಾರದೇ ತಮ್ಮ ನಿವಾಸ ಶೋಧಿಸದಿದ್ದರೂ ಸಹ ಏನು 153 ಅಡಿ ನೋಟಿಸ್ ಅನ್ನ ಕಾನೂನು ಬಾಹಿರವೆಂದು ಯಶ್ ಪರ ವಕೀಲರು ಒಂದು ವಾದವನ್ನ ಮಾಡಿದ್ರು. ಅಂದ್ರೆ ಆ ನೋಟಿಸ್ ಪ್ರಕಾರ ಮತ್ತೆ ಪ್ರಕರಣ ದಾಖಲಿಸಿಕೊಂಡ ಪ್ರಕರಣದಲ್ಲಿ ಯಶ್ ಅವರ ಪಾತ್ರ ಇಲ್ಲ ಮತ್ತೆ ಅವರ ಹೆಸರಿಲ್ಲ. ಆದ್ರೂ ಸಹ ಬೇರೆ ವ್ಯಕ್ತಿಗೆ ಸಂಬಂಧಿಸಿದಂತ ಯಶ್
ಯಶ್ ಅವರ ಮನೆಯಲ್ಲಿ ಯಶೋಧ ಮಾಡಲಾಗಿತ್ತು ಅಂತ ಹೇಳ್ಬಿಟ್ಟು ಯಶ್ ಪರ ವಕೀಲರು ವಾದವನ್ನ ಮಾಡಿದ್ರು. ಇದು ಕಾನೂನು ಬಾಹಿರ, ಇದು ವ್ಯಾಪ್ತಿಯನ್ನ ಮೀರಿ ಐಟಿ ಅಧಿಕಾರಿಗಳು ರೈಡರ್ ಮಾಡಿರೋದು ಅಂತ ಹೇಳ್ಬಿಟ್ಟು ಇದೀಗ ಒಂದು ಹೈಕೋರ್ಟ್ ಅವರಿಗೆ ಒಂದು ಬಿಗ್ ರಿಲೀಫ್ ಅನ್ನ ಕೊಟ್ಟಿರುವಂತದ್ದು. ಮತ್ತೆ ಯಶ್ ಅವರ ವಿರುದ್ಧ ದಾಖಲಾದಂತಹ 153C ಏನು ಐಟಿ ಆಕ್ಟ್ ಏನಿದೆ ಇದನ್ನು ಸಹ ಸದ್ಯಕ್ಕೆ ರದ್ದು ಮಾಡಿರುವಂತದ್ದು. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಂತ ತೊಂದರೆ ಇರಲ್ಲ ಅಂತ ಹೇಳ್ಬಿಟ್ಟು ಸಹ ಐಟಿ ಅಧಿಕಾರಿಗಳು ಅಂದ್ರೆ ಏನು ಹೈಕೋರ್ಟ್ ಈ ರೀತಿ ನೀವು ಕಾನೂನು ಮೀರಿ ಏನು ಕೆಲಸ ಮಾಡುವಂತ ಸಂದರ್ಭದಲ್ಲಿ ನೀವು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಸಹ ಇದೀಗ ಒಂದು ಐಟಿ ಇಲಾಖೆಗೆ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ಮಂಜರಿ. ಎಸ್ ಅರುಣ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಆದಾಯ ತೆರಿಗೆ ಪ್ರಕರಣದಲ್ಲಿ ನಟ ಯಶ್ಗೆ ಬಿಗ್ ರಿಲೀಫ್ ಸಿಕ್ಕಿರುವಂಥದ್ದು ಹೈಕೋರ್ಟ್ನಿಂದ. 2021ರಲ್ಲಿ 6 ವರ್ಷಗಳಿಗೆ ಸಂಬಂಧಿಸಿದಂತೆ ತೆರಿಗೆ ನೋಟಿಸ್ ಅನ್ನ ಜಾರಿಗೊಳಿಸಲಾಗಿತ್ತು. ಈ ಬಗ್ಗೆ ಪ್ರಶ್ನಿಸಿ ಯಸ್ ಕೂಡ ಹೈಕೋರ್ಟ್ ಮೊರೆ ಹೋಗಿದ್ರು. ಶೋಧನೆ ನಡೆಸಿದಂತಹ ವ್ಯಕ್ತಿಗೆ ಸಂಬಂಧಿಸಿದಂತೆ 153C ನೋಟಿಸ್ ನೀಡಿದ್ದ ಐಟಿ ಇಲಾಖೆ ತಮ್ಮ ನಿವಾಸದಲ್ಲಿ ಶೋಧಿಸಿದ್ರು. 153C ಅಡಿ ನೋಟಿಸ್ ಕಾನೂನು ಬಾಹಿರ ಎಂದು ಯಶ್ ಪರ ವಕೀಲರು ವಾದ ಮಾಡಿದ್ರು. ಈಗ ಆದಾಯ ತೆರಿಗೆ ಪ್ರಕರಣದಲ್ಲಿ ನಟ ಯಶ್ ಅವರಿಗೆ ಹೈಕೋರ್ಟ್ನಿಂದ ಬಿಗ್ ರಿಲೀಫ್ ಸಿಕ್ಕಿದೆ.